ಇವತ್ತು ಅಮೋಕ್ಷದ ಮಾಳಿಂಗರಾಯ ಆಗಲಿ ಬೀರಪ್ಪ ಆಗಲಿ ಮಾವ ಹಳೆ ಅಂತ ಮಾತಾಡ್ರು, ಅಣ್ಣ ತಮ್ಮತ್ ಮಾತಾಡ್ರು. ಯಾವ ಕಾನ್ದಿಂದ ನನಗೆ ಮಾವಂದಿ, ನೀ ಹೆಂಗ ಹಳೆ ಆದಿ? ಲೇಖಬದ್ಧವಾಗಿ ಮಾತಾಡ. ನಿನ್ನ ಕುದಿ ಇತ್ತಂದ್ರೆ ಯಾಕಪ್ಪ ಅಂತಂದ್ರೆ ಎಲ್ಲಾರ ಜೋಡಿ ಮಾತಾಡೋದು ಬೇರೆ, ಕೆಂಪಟ್ಟಿಗೆ ಮಾಸ್ತರ್ ಜೋಡಿ ಮಾತಾಡೋದು ಬೇರೆ. ನನ್ನ ಜೀವನ ಇದ್ರಾಗೈತಿ ಪುರಾಣ ಪುಸ್ತಕದೊಳಗ ಸಿದ್ಧಾರ್ಥಿ ಒಳಗೆ ತಂದು ಹಚ್ಚಿದ್ದು ಅದಕ್ಕೂ ಬಾ. ಹೌದು, ಪುರಾಣ ಪುಸ್ತಕದೊಳಗೆ ಬಂದಪ್ಪ ಅಂತಂದ್ರೆ ಅದಕ್ಕೂ ಬಾ. ನೀ ಎಲ್ರಿ ನಟ್ಟಿಗೆ ಹೆಣ್ಮಾಕ ಜೋಡಿ ಮನುಷ್ಯ ನಾನು ನಡೆಸಿದೇನಿ. ಅದಕ್ಕೆ ಏನಾದರಾಗು, ಮೊದಲನಾಗು, ಬೌದ್ಧನಾಗು, ಕ್ರೈಸ್ತನಾಗು, ಮುಸ್ಲಿಮನಾಗು, ಹಿಂದೂ ಆಗು, ಏನಾದರಾಗು, ಮೊದಲು ಮಾನವನಾಗಬೇಕಾದ್ರೆ ಏನ್ ಮಾಡ್ಬೇಕಂತ ಮಾಡಬೇಕಾಗ್ಯದ? ಏನ್ ಮಾಡ್ಬೇಕಾಗಿದೆ ಸರ್? ನಾವು ಮದುವೆ ಅಂತಂದ್ರ ಕತ್ಲಿ, ರೂ ಅಂತಂದ್ರ ಪ್ರಕಾಶ. ಗು ಅಂತಂದ್ರ ಕತ್ಲಿ, ರೂ ಅಂತಂದ್ರ ಪ್ರಕಾಶ. ಅಜ್ಞಾನ ಕತ್ತಲೆಯನ್ನ ಹೊಡೆದೋಡಿಸಿ, ಅಜ್ಞಾನ ಅನ್ನುವಂತ ಕತ್ತಲೆಯನ್ನ ಹೊಡೆದೋಡಿಸಿ ಜ್ಞಾನ ಅನ್ನುವಂತ ಪ್ರಕಾಶ ಬೀರುವಂತ ಶಕ್ತಿ ಯಾರ್ಲಿರ್ತೈತಪ್ಪ ಅಂತಂದ್ರೆ ಗುರುವಿನ ಹತ್ರ ಇರ್ತದೆ. ಈ ಮಾನವ ಜನ್ಮಕ್ಕೆ ಬಂದು ನಾವು ನೀವೆಲ್ಲ ಬಂದೀವಪ್ಪ ಅಂತಂದ್ರೆ ಗುರುವಿನನ್ನ ಮಾಡ್ಕೋಬೇಕಾಗ್ಯದ. ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಯುಕ್ತಿ, ಗುರುವಿನಲ್ಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ. ಈ ಮುಕ್ತಿ ಪಡಬೇಕಾದ್ರೆ ಮೊದಲು ನಾವು ಮಾನವನಾಗಿರ್ಬೇಕು, ಗುರುವಿನ ಮಾಡ್ಕೋಬೇಕು, ಗುರುವಿನ ಗುಲಾಮನಾಗಬೇಕು, ಗುರುವಿನ ಗುಲಾಮನಾಗಬೇಕು. ಅದು ಹೆಂಗ್ರಿ ಸರ? ಹೇಳು. ನಮ್ಮ ಜನಪದ ಇಂಥವು, ನಮ್ಮ ಜನಪದ ಇಂಥವು. ಜನಪದ ಅಲ್ಲಿ ತತ್ವ ಪದಗಳದ. ಹೋಗೋದೈತಿ ಮನ್ನಾಗ ಜಂತಿಲ್ದ ಕೊಂಡ್ರೋದಾಯ್ತು, ಚಿಲ್ತಿಲ್ದ ಕೊಂಡ್ರೋದಾಯ್ತು ಜಂತಿಲ್ದ ಮನಿಯಾಗ, ಚಿಲ್ತಿಲ್ದ ಕೊಂಡ್ರೋದಾಯ್ತು ಜಂತಿಲ್ದ ಮನಿಯಾಗ. ಈಗ ನಾವು ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿ ಬಂದೀವಪ್ಪ ಅಂತಂದ್ರೆ ಒಂದು ಒಳ್ಳೆ ಮಾರ್ಗವನ್ನ ಈ ಗ್ರಾಮದ ಹಿರಿಯರಿಗಾಗಲಿ, ಯುವಕರಿಗಾಗಲಿ, ನಾಗರಿಕರಿಗಾಗಲಿ, ತಾಯಿ ತಂದೆಯವರಿಗಾಗಲಿ ಒಳ್ಳೆ ಮಾರ್ಗವನ್ನ ತೋರಿಸಿ ಹೋಗ್ಬೇಕು. ನಾವು ಬಿಡ್ದಟ್ಟು ದುಡ್ಡು ಕೊಟ್ಟಾರ ಅವ್ರು. ಹೌದು, ಅವ್ರಿಗೆ ಜನಪದ ಬೇಕಾಗಿತ್ತಂದ್ರೆ ಆರ್ಕೆಸ್ಟ್ರಾ ಹೇಳ್ಬೋದಾಗಿತ್ತಲ್ಲ. ನಿಂದ ಏನ್ ಧರ್ಮ ಐತಿ? ಡೊಳ್ಳಿನ ಪದ ಹಾಡಕ್ ಬಂದಿದ್ದಿ, ಬಂಡ್ರ ಹಚ್ಕೊಂಡಿದ್ದಿ. ಒಳ್ಳೆ ರೀತಿ ನೀತಿ ಪದಗಳು ಹಾಡಬೇಕು, ತತ್ವದ ಮಾತು ಹೇಳಬೇಕು. ವಿಷಯ ಹೆಂಗೈತಪ್ಪ ಅಂತಂದ್ರೆ ಹೆಂಗಾದ್ರಿ ಮಾಯಾ ಪ್ರಪಂಚ ಅನ್ನೋದು ಹೆಂಗೈತಿ? ಹೌದೌದು. ಇಬ್ಬರು ಮಂದಿ ಸಣ್ಣವ ದಡ್ಡವ ಕೂಡ, ಒಬ್ಬ ದಪ್ಪ ಇದ್ದವ, ಒಬ್ಬ ಸಣ್ಣ ಇದ್ದವ. ಹೌದೌದು. ಅವ್ರ ಏನಪ್ಪಾ ಅಂದ್ರ ಹೊಳ್ಳಿ ತುಡುಗು ಮಾಡ್ತಿದ್ರು. ಏನು ಹೊಳ್ಳಿ? ಹೌದೌದು. ಹೆಂಗ ನಮ್ಮ ಆಲಮಟ್ಟಿ ಡ್ಯಾಮ್ ಐತಿಲ್ಲ ಅಂತ ಹೊಳಿಯನ್ನು ಸೇರ್ಯಾವಲ್ಲ ಅಂತ ಹೊಳಿ ತುಡುಗು ಮಾಡ್ತಿದ್ರು. ಹೌದೌದು. ಇಬ್ರು ಮಂದಿ ಕೂಡಿ ಅವ್ರ ಕಾರ್ಯನ ಕಾಯಕಾದ ಇತ್ತು. ಹೌದೌದು. ಆ ಇರುವಂತ ಸಂದರ್ಭದೊಳಗೆ ಒಂದು ರಾತ್ರಿ ಇಬ್ರು ಮಂದಿ ಹೊಳಿ ತುಡುಗು ಮಾಡಕ್ ಹೋಗ್ತಾರ. ದೊಡ್ಡ ಗಟ್ಟು ಬರಾಕತ್ತಿತ್ತ ಕಡೆದು ಹೊಳ್ಯಾಂದ. ಹೌದ, ಗಟ್ಟು ಬರಾಕತ್ತಿತ್ತು. ಆ ಸಮಯದೊಳಗ ಆ ಇಬ್ರು ಮಂದಿ ಮಟ್ಟೆ ಇದ್ದವ, ಸಣ್ಣ ಇದ್ದವ, ನಮ್ಮ ಪೂಜಾರಿ ಅಂತವ ನನ್ನಂತವ ಜಗಾಡ್ತಾರ ಅವ್ರು. ಅದು ದೊಡ್ಡದೈತಿ, ನೀನು ಹೋಗಿ ಪೂಜಾರಿತೆ ನಾ ಅಂತೀನಿ. ಹೌದು. ಅವ ಇದ್ದವ ಇಲ್ಲ ನೀನು ಹೋಗದ. ಅವಾಗ ನಾ ಒಪ್ಕೊಲಿಲ್ಲ, ಕಡ್ಡಿದ್ದವ ಒಪ್ಕೊಲಿಲ್ಲ. ಪೂಜಾರಿನ ಕಳಿಸಿನಿ. ಪೂಜಾರಿ ಇಸ್ಕೋತ್ ಹೋಗಿ ಗಟ್ಟ ಮುಟ್ಟಿದವ. ಅದು ಗಟ್ಟಿಲ್ಲಾಗಿತ್ತು. 15 ನಿಮಿಷ ಆಯ್ತು, ಅರ್ಧ ತಾಸು ಆಯ್ತು. ಪೂಜಾರಿ ಅಂತೂ ಆ ಗಟ್ಟ ತಗೊಂಕ ಬರಕ್ ಆಗವತ್ತದ.
ಏ ಬಾ ಪೂಜಾರಿ ಅಂದ್ರ ಕೇಳಿಲ್ಲ, ಹೌದೌದು ಹಿಂಗ ಮಾಡ್ತಿದ್ದವ್. ಹೌದೌದು ಅಲ್ಲಿ ಕಡ್ಡಿತ್ತದ, ಹೌದು ಅವನು ಪೂಜಾರಿ ಹಿಡ್ಕೊಂಡಿತ್ತ. ಇಲ್ಲ, ಹೌದೌದು ಪೂಜಾರಿ ಹಿಡ್ಕೊಂಡಿರ್ತದ. ಇದು ಗಡ್ಡ ತರಕ್ ಹೋಗಿತ್ತದ, ಗಟ್ಟ ಆಗ್ತೈತಿ. ಆದ್ರ ಅಲ್ಲಿ ಒಳಗ್ ಕಡ್ಡಿತ್ತು, ಕಡ್ಡಿ ಇವ್ನು ಹಿಡ್ಕೊಂಡಿತ್ತು. ಹೌದಾ ಹಿಂಗ ಮಾಡಕತ್ತಾವ. ಹೌದೌದು ಪೂಜಾರಿ ಬಿಡುವತ್ತ ಹೆಂಗಪ್ಪ ಅಂತಂದ್ರ, ಹೆಂಗ್ರಿ ಸರ ಮಾಯಾ ಪ್ರಪಂಚ ಹೆಂಗೈತಂದ್ರ, ಹೆಂಗಾದ್ರಿ ಸರ್? ಹೆಂಡ್ರ ಮಕ್ಕಳ ಹೊಲ ಮನಿ ಅಂತೇಳಿ ತಿಳ್ಕೊಂಡು ನಾವು ಮಾಯಾ ಪ್ರಪಂಚಕ್ಕೂ ಬಿದ್ದುಪ್ಪ ಅಂತಂದ್ರ ಹೌದು ನಾವೆಲ್ಲ ಬಿಟ್ಟು ಹೋಗ್ಬೇಕಂತೀವ. ಹೌದು ನಮ್ಮನ್ನ ಅದ ಮಾಯಾ ಪ್ರಪಂಚ ಬಿಡಂಗಿಲ್ಲ. ಬಿಡಂಗಿಲ್ಲ ಮತ್ತೆ. ಜೀವನ ಅನ್ನೋದು ಹೆಂಗೈತಿ, ಮಾಯಾ ಪ್ರಪಂಚ ಅನ್ನೋದು ಹೆಂಗೈತಿಪ್ಪ ಅಂತಂದ್ರ ಕಡ್ಡಿದ್ದಂಗೈತಿ. ಹೌದೌದು ನಾವ್ ಒಮ್ಮೆ ಕಡ್ಡಿ ಬಾಯ ಕೈಯಾಗ ಸಿಕ್ಕುಪ್ಪ ಅಂತಂದ್ರ ಹೌದು ಒಟ್ಟೆ ಬಿಡಂಗಿಲ್ಲ. ಹೌದೌದು ನಾವೆಲ್ಲ ಬಿಟ್ಟು ಹೊರಗೆ ಬರ್ಬೇಕಂತೀವಿ, ಆದ್ರ ಆ ಕಡ್ಡಿ ಬಿಡ್ಬೇಕಲ್ಲ ನಿಮ್ಮನ್ನ. ಹೌದಾ ಅದಕ್ಕ ವಿಷಯಕ್ಕೆ ಬರೋನು ನೇರವಾಗಿ. ಹೌದೌದು ಸರ್ಜೋಡಿ ಕಲಾವಂತ ಶುದ್ಧ ಮಾಸ್ತರ ಹೌದು ಬಹಳ ಮಾರ್ಮಿಕವಾಗಿ ಮಾತಾಡ್ದ. ಏನ್ ಮಾತಾಡಿದ್ರು ಸರ್? ಮಾತು ಮಾವ ದೊಡ್ಡವದನ, ಹಳೆ ಅದನ, ಹೌದೌದು ಏನ ಹೆಣ್ಮಕ್ಳ ಜೋಡಿ ಜಗಳ ಇರ್ತೈತಿ, ಹೌದೌದು ಹಳೆ ಅಂದ ಅಂತೇಳಿ ಬಹಳ ಮಾತಾಡಿದ. ಹೌದೌದು ಯಾಕಪ್ಪ ಅಂತಂದ್ರ ಸಂದರ್ಭ ತಕ್ಕಂತೆ ಮಾತು ಬರ್ತಾವ. ಜಗಳ ಬಾಗಲಕೋಟೆ ಜಿಲ್ಲಾದಾಗ ಏನೈತಿಪ್ಪ ಅಂತಂದ್ರ ಸ್ವಲ್ಪ ಮಾಳಿಂಗರಾಯನ ಸಂತತಿಯವರು ಬಹಳ ಅದಾರ. ಹೌದೌದು ಯಾಕಂದ್ರೆ ಎಷ್ಟೋ ಮೇಳಗಳನ್ನ ತಗೊಂಡು ತಿರುಗಾಡಿ ನನಗೆ ಗೊತ್ತೈತಿ. ಹೌದು ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಐತಿ, ಈ ಗ್ರಾಮಸ್ಥರಲ್ಲಿ ಸುತ್ತಮುತ್ತಲಿಂದ ಬಂದಿರತಕ್ಕಂತ ಕಲಾಭಿಮಾನಿಗಳಲ್ಲಿ ಹೌದು ಅಮೋಘ ಸಿದ್ಧ, ಮಾಳಿಂಗರಾಯ, ಬೀರಪ್ಪ ಇಂಥ ಭೇದ ಭಾವ ಯಾರು ಮಾಡಬೇಡ್ರಿ. ಹೌದು. ಎಲ್ಲರೂ ನಮ್ಮವ್ರೆ. ಹೌದು ದೇವನೊಬ್ಬ ನಾಮ ಹಲೋ ಹರಿ. ಹೌದು ನೀವು ಭೇದ ಮಾಡಬೇಡ್ರಿ. ಹೌದು ಆದ್ರೆ ಯಾರು ಒಳ್ಳೆ ಕಲಾವಂತರು ಇರ್ತಾರಲ್ಲ, ನಾನೇ ಇರ್ಲಿ ಇವತ್ತು ಸಿಡಿ ಬರ್ದಿರ್ತಕ್ಕಂಥ ಕಲಾವಂತನಾಗಲಿ, ಹೌದಾ ಅವ್ರಿಗೆ ಪ್ರೋತ್ಸಾಹ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇರಲಿ ಅಂತ ನಮ್ಮಲ್ಲಿ ನಮ್ಮ ಸಂಘದ ವತಿಯಿಂದ ನಿಮ್ಮಲ್ಲಿ ಕಳ್ಕಳಿ ವಿನಂತಿ. ಕೋರಿಕೆ ಇರೋದು. ನಿಮ್ ಬಾಗಲಕೋಟೆ ಜಿಲ್ಲಾದಾಗ ಬಹಳ ತಿರುಗಾಡನ್ನ ಒಂದು ಹಳ್ಳಿ ಬಿಟ್ಟಿಲ್ಲ, ಆದ್ರೆ ಬ್ಯಾರೆ ಮ್ಯಾಳ ತಗೊಂಡು ಹೌದು ಹೌದು ನನ್ನ ಕೈಯಾಗ ಮಾಳಿಂಗರಾಯನ ಮಾರ್ಗನ ಅಮೋಕ್ಷದ ಮಾರ್ಗ ಹಾಡಕ್ ಬಂದಿನಪ್ಪ ಅಂತಂದ್ರ ಯಾರ ಹೆಸರು ತಗೊಂಗಿಲ್ಲ. ಕೆಲವೊಂದು ಮಂದಿಗೆ ಗೊತ್ತೈತಿ. ಹೌದೌದು ಮಾಳಿಂಗರಾಯನ ಮ್ಯಾಳದವನ್ನ ಬಹಳ ಬೆಳೆಸಿಲ್ಲ, ಹೌದು ಅನ್ನಂಗಿಲ್ಲ. ಆದ್ರೂ ಕೂಡ ಈ ಊರಿಗೆ ಬಂದಿಪ್ಪ ಅಂತಂದ್ರ, ಈ ಸ್ಟೇಜ್ನಾಗ ಬಂದಿಪ್ಪ ಅಂತಂದ್ರ ತಳಗ್ ಹೋದ ಕೂಡಲೇ ಮಾವ, ಹಳೆಯ, ಅಣ್ಣ, ತಮ್ಮ ಏನ ಅನ್ಲಿ ಬ್ಯಾಡ ಅನ್ನಂಗಿಲ್ಲ. ಇವತ್ತ ನಾ ಈಗ ಅಮೋಕ್ಷದ ಮಠ ಮನೆ ಹಾಡಾಕ್ ಬಂದೀನಿ, ಅವತ್ತು ಅಚ್ಚಿ ಕಡೆ ಮಾಳಿಂಗರಾಯ ಬೀರಪ್ಪನ ಮಾತು ಮನೆಯನ್ನ ಹಾಡಾಕ ಬಂದನು. ಹೌದು ಶುದ್ಧ ಮಾಸ್ತರ್ ಒಂದ ಏನ್ ಕೇಳ್ಬೇಕು? ಇಡೀ ಮಠ ಮನೆಯವ್ರಿಗೆ ಒಂದು ವಿಷಯ ಏನೈತಪ್ಪ ಅಂತಂದ್ರ, ಏನ್ರಿ ಸರ್ ವಿಷಯ? ಮಾವ ಅನ್ನುವಂತ ಶಬ್ದ ನನಗೆ ಯಾಕೆ ಮಾತಾಡಿ ತಳಗಿದ್ವತ್ ಬೇರೆ ಸ್ಟೇಜ್ ಮುಂಜಾನೆ ಮಂಗಲ ಆದ ಕೂಡಲೇ ಹೌದು ಮಾವ ಅನ್ನುವಂತ ಇವತ್ತು ಅಮೋಕ್ಷದ ಮಾಳಿಂಗರಾಯ ಆಗಲಿ, ಬೀರಪ್ಪ ಆಗಲಿ, ಮಾವ ಹಳೆ ಅಂತ ಮಾತಾಡ್ರು. ಏ ಅಣ್ಣ ತಮ್ಮತ್ ಮಾತಾಡ್ರು. ಯಾವ ಕಾನ್ಬಿಂದ ನನಗೆ ಮಾವ ಅಂದಿ, ನೀ ಹೆಂಗ ಹಳೆ ಆದಿ? ಯಾವಾಗ ಹೆಣ್ಣು ಕೊಟ್ಟು ಎಲ್ಲಿಂದ? ಲೇಖಬದ್ಧವಾಗಿ ಮಾತಾಡ. ನಾವೇ ನಿನ್ನ ಕುಬೆ ಇತ್ತಂದ್ರೆ ಯಾಕಪ್ಪ ಅಂತಂದ್ರೆ ಎಲ್ಲಾರ ಜೋಡಿ ಮಾತಾಡೋದು ಬೇರೆ, ಕೆಂಪಟ್ಟಿಗೆ ಮಾಸ್ತರ್ ಜೋಡಿ ಮಾತಾಡೋದು ಬೇರೆ. ಹೌದೌದು ನನ್ನ ಜೀವನ ಇದ್ರಾಗೈತಿ ಪುರಾಣ ಪುಸ್ತಕದೊಳಗ. ಅದೇ ಸಿದ್ಧಾರ್ಥಿ ಒಳಗೆ ತಂದು ಹಚ್ಚಿದ್ದು ಅದಕ್ಕೂ ಬಾ, ಹೌದು ಪುರಾಣ ಪುಸ್ತಕದೊಳಗೆ ಬಂದಪ್ಪ ಅಂತಂದ್ರೆ ಅದಕ್ಕೂ ಬಾ. ಹೌದು ನೀ ಎಲ್ರಿ ನತ್ತಿಗೆ ಹೆಣ್ಮಕ್ಳ ಜೋಡಿ ಮನುಷ್ಯ ನಾನು ನಡೆಸಿದೇನಿ ಆ ಕಡೆ ಕೂತ್ ಅಲ್ಲಿ ನಾವು ನನ್ನ ಕಡೆ ಏಕಮ ಈಗ ಕೆಳಗ ಮಾಸ್ತರ್ 8 ವರ್ಷ ಹಡಕಿ ಬಿಟ್ಟು 5-6 ತಿಂಗಳು ಚಾಲು ಮಾಡ್ಯಾನಪ್ಪ ಅಂತಂದ್ರೆ ನಿಮ್ಮಂತ ಸೆದೆ ಬಿಡಕ್ಕೆ ನಿಂತನ್ನ. ಹೌದೌದು ಮಾವ ಹಳೆ ಅನ್ನುವಂತ ಶಬ್ದ ಎಲ್ಲಿ ಬತ್ತು? ಹಾಲ್ಮತ್ತೊಳಗೆ ಅಮೋಕ್ಷದ ಮಠ ಮನೆ ಹಾಡಾಕ ನಾ ಬಂದಿನಿ, ಮಾಳಿಂಗರಾಯ ಬೀರಪ್ಪನ ಮಠ ಮನೆ ಹಾಡಾಕ ಬಂದಿನಿ. ಮುಂಜಾನೆ ಮಂಗಲ ಆಗುತ್ತಾನ ಲೇಖಬದ್ಧವಾಗಲಿ ಸಿದ್ಧಾರ್ಥಿಗೆ ಒಳಗಾಗಲಿ ಇಲ್ಲೇ ಮಾವ ಹಳೆ ಆದಿವಿ. ಹೌದು ತಾಯಂದರೆ ದಯವಿಟ್ಟು ಶಾಂತ ಅವ್ರು ಯಾರು ತಾಳಿ ನಡೆಸಿರ್ಬೇಕ್ರೆ ಶಾಂತತೆಯನ್ನು ಕಾಪಾಡ್ರಿ. ಹೌದು ವಿಷಯ ಹೆಂಗೈತಪ್ಪ ಅಂತಂದ್ರ, ನಮಗೆ ನಿಮ್ಗೇನು ಕೆಟ್ಟ ಜಗಳ ನಮಗೆ ಒಳ್ಳೆತ್ತಿವಿಲ್ಲ, ಹೌದು ಜ್ಞಾನದ ಜಗಳ ಐತಿ. ಇವತ್ತ ನನಗೆ ಯಾವ ಸಂಬಂಧದಿಂದ ಮಾವಂದಿ
ಹೌದೌದು. ನೀ ಯಾವ ಸಂಬಂಧದಿಂದ ನನಗೆ ಹಳೆ ಆದಿ ಹೇಳ್ತಾರ ಸಭಾದಾರ್ ಕೇಳಾಕ ನೀವು ಕೇಳಾಕ ಗಚ್ ನೀವು ಆಗ್ರಿ. ಹೇಳಕ್ ನಾವದೀವಿ ಮ್ಯಾಲೆ ಕುಂತಾವ್ರು. ನೀ ಎಲ್ರಿ ಬೇರೆದಾರ ಜೋಡಿ ನಾಟಕ ಮಾಡಿ ಕುಚ್ಚು ಮಾಡಿ ನನ್ನ ಮುಂದೆ ನಡೆಯಂಗಿಲ್ಲ. ಸಿದ್ದು ಮಾಸ್ತರ ದಯವಿಟ್ಟು ಉದಾಹರಣೆಗೆ ಹೇಳಿಬಿಡ್ತೀನ. ಏನ್ ಇವತ್ತು ಅಮೋಘ ಸಿದ್ಧ ಮಾಳಿಂಗರಾಯ ಬೀಜ ಗುತ್ತಿ ಮ್ಯಾಗ ಕೂಡ್ಯಾರ, ಮಳಿ ಕರ್ದಾರ ಅನ್ನುವಂತ ವಿಷಯ ನಿಮ್ಮ ಅಡಿಯಾತ್ ಮಾರಾಯ ಮೈಮಾಂತಕ ಹಾಲು ಮತದ ಮೈಮಾಂತಕ ಪುರಾಣದೊಳಗ ಮಾಳಿಂಗರಾಯ ಪುರಾಣದೊಳಗ ಬರ್ದಿಟ್ಟಾರ. ಅದರ ಜೊತೆಯಾಗಿ ಲೋಣಿಯವರ ಸದಾಶಿವ ಲೋಣಿಯವರು ಬೀರ್ಲಿಂಗೇಶ್ವರ ಪುರಾಣದೊಳಗ ಬರ್ದಿಟ್ಟಾರ. ಆ ಬೀಜ ಗುತ್ತಿ ಒಳಗ ಕೂಡಿದಾಗ ಇಬ್ಬರು ಮಂದಿ ಅಮೋಕ್ಷದ್ದಾಗ್ಲಿ ಮಾಳಿಂಗರಾಯ ಆಗಲಿ ಅಣ್ಣ ತಮ್ಮ ಅಂತೇಳಿ ಮಾತಾಡ್ಯಾರ. ಅಣ್ಣ ನೀವು ಊಟ ಮಾಡು ಹಿಂಗ ಪುರಾಣದೊಳಗೆ. ಇವತ್ತು ನಿಮ್ಮ ಮೂಲ ಪೀಠ ಕಾಶಿ ಅಂತ ಕರಿತೀರಿ ನೀವು, ಹಾಲು ಮತದ ಕಾಶಿ ಅಂತೇಳಿ ಹುಲ್ಜಂತಿ ಕರಿತೀರಿ. ಆ ಹುಲ್ಜಂತಿ ಅಡಿಯಾತ್ ಮಾರಾಯನ ಪುರಾಣದೊಳಗೆ ಬರ್ದಾರ. ಏನು ಬರ್ದಾರು? ಅಣ್ಣ ತಮ್ಮ ಅಂತೇಳಿ ಮಾತಾಡಿದ್ದ. ಹೌದೌದು. ಇದು ಒಂದು ವಿಷಯ. ಲೋಣಿಯವ್ರ ಪುರಾಣ, ಲೋಣಿ ಸದಾಶಿವ ಬರ್ದಿರ್ತಕ್ಕಂಥ ಪುರಾಣದೊಳಗ ಬರ್ದಾರ. ಹೌದೌದು. ಅಣ್ಣ ತಮ್ಮ ಅಂತೇಳಿ ಮಾತಾಡ್ಯಾರ. ಇನ್ನ ಜನಪದ ಸಾಹಿತ್ಯ ದರ್ಶನದೊಳಗ ಅಮೋಘ ಸಿದ್ಧನ ಹೆಂಡತಿ ಮಾಳಿಂಗರಾಯನ ಹೆಂಡತಿ ಚಿಕ್ಕದಡ್ಡಪ್ಪನ ಮಕ್ಕಳಂತೇಳಿ ಬರ್ದಾರ. ಹೌದೌದು. ಮತ್ತ ಅಲ್ಲಿ ಏನಾದ್ರ ಅವರು ಚಿಕ್ಕದಡ್ಡಪ್ಪನ ಮಕ್ಕಳು ಹೆಂಗಪ್ಪ ಅಂತಂದ್ರ ಅಮೋಘ ಸಿದ್ಧನ ಹೆಂಡತಿ ನಡಟ್ಟಿ ನಾಗರಾಯ ಗೌಡನ ಮಗಳ ನರಟ್ಟಿ. ಇನ್ನು ಮಾಳಿಂಗರಾಯನ ಹೆಂಡತಿ ಕೋರಿ ಚಂದ್ರಮುತ್ಯ ಅವು ನರಟ್ಟಿ ಬೆಡಗದವ. ಹೌದೌದು. ಇಬ್ರು ಮಂದಿ ಒಂದೇ ಹೆಂಡ್ರಿ ಅವರು. ಹೌದು. ಮಾಳಿಂಗರಾಯನ ಹೆಂಡತಿ ಒಂದೇ ಬೆಡಗ, ಅಮೋಷದ ಹೆಂಡತಿ ಕೂಡ ಒಂದೇ ಬೆಡಗ. ಹೌದು. ನೀ ಯಾವ ಮುಂಜಾನೆ ಹೊತ್ತು ಮಂಗಲ್ ಆಗುತ್ತಕ ನೀ ಹೇಳ್ರಿ ನಿನ್ನನ್ನು ಬಿಟ್ಟಪ್ಪಲ್ಲ. ಸಮಾಧಾನ ಎಷ್ಟು ಚಲೋ ಇದೆ ಚಲೋ ಚಲೋ ಕೆಟ್ಟ ಕೆಟ್ಟ. ಹೌದೌದು. ನಿನ್ನನ್ನು ಬಿಟ್ಟಪ್ಪಲ್ಲ ಅವನ. ಯಾವ ಸಿದ್ಧಾಂತಿಗಳಿಗೆ ವಿಷಯ ತಂದು ಹಚ್ತಿನೋ ಹಂಗ ಹಚ್ಚ. ಇಲ್ಲಪ್ಪ ಅಂತಂದ್ರೆ ಪುರಾಣ ಬದ್ಧವಾಗಿ ಲೇಖ ಪ್ರಕಾರವಾಗಿ ಕೊಡ್ತಂದ್ರೆ ಅದಕ್ಕೂ ಅದು ಒಪ್ಪಿಗೆ ಐತಿ. ಇಲ್ಲೇ ಮಾಳಿಂಗರಾಯ ಅಮೋಕ್ಷದಾಗ್ಲಿ ಬಿರಪ್ಪ ಅಮೋಕ್ಷದಾಗ್ಲಿ ಮಾವಾಳೆ ಅಂತೇಳಿ ಮಾತಾಡ್ಯಾರ ಅಂತೇಳಿ ನನಗೆ ಲೇಖ ಕೊಟ್ರೆ ಸಾಕು. ನಿನ್ನಂತ ಜ್ಞಾನಿನ ಈ ಜಗತ್ತಿನಾಗ ನಿನ್ನಂತ ಮಾಸ್ಟರ್ ಯಾರಿಲ್ಲ, ಕಲಾವಿದರು ಯಾರಿಲ್ಲ ಅಂತೇಳಿ ನಾ ಶರಣಾಗಿ ಹೋಗ್ತೇನೆ ನಿನಗ. ನೀ ಪುರಾಣ ಬೇರೆ ತಂದು ಕೊಟ್ಟಪ್ಪ ಅಂತಂದ್ರ ಅಡಿಯಾಪ್ ಮಾರಾಯಣ ಪುರಾಣ ಸುಳ್ಳು ಮಾಡ್ಬೇಕು ನೀ ಮಠ ಮನೆಯದ. ಹೌದೌದು. ಹಳೆ ಮಾವ ಇದ್ದದ ಪುರಾಣ ತಂದು ಕೊಟ್ರೆ ಈ ಪುರಾಣ ಸುಳ್ಳು ಮಾಡ್ಬೇಕು. ಎಲ್ಲಿ ತಂದು ಕೊಡೋ? ನನ್ನ ಮನ್ಯಾಗ 10 ಲಕ್ಷ ರೂಪಾಯಿ ಪುರಾಣ ಅದಾವ. ಆ ಪುರಾಣ ಬಿಟ್ಟು ಮತ್ತೆ ಯಾವ ಪುರಾಣ ತಂದು ಕೊಡೋ? ಕೊಡ್ಬೋದು ಸರ್, ಅವರು ಎಲ್ಲರೂ ನೋಡ್ರಿ. ಅದಕ್ಕೆ ವಿಷಯ ಹೆಂಗೈತಪ್ಪ ಅಂತಂದ್ರ ಹಂಗಾದ್ರಿ ಸರ ಈಗ ದಾನ ಧರ್ಮ ಹಿಡ್ಕೊಂಡಾನ. ನಮಗ ಬಡುದು ಒಬ್ಬ ಬರ್ಸೋದು ಒಬ್ಬ. ಆ ಸಭಾದವ್ರ ಪಾಪನ ಹೂ ಅಂದ್ರೆ ಚಪ್ಪಾಳೆ ಹೊಡ್ಯಾರ ಏನಿಲ್ಲ. ಏನ ಹಿಡ್ಲೋ ಬ್ಯಾಡ? ಯಾಕ ಈ ಕಡೆ ಬಿಟ್ಟು ಕೊಟ್ಟು ಹಿಡ್ಯಾಕನೆ ಏನಾಗಿತ್ತು ನನಗ? ಅವಾಗ ಟೈಮ್ ಭಾಳ ಆಗೈತಿ. ಧರ್ಮರಾಜ ಹೌದೌದು. ದಾನ ಬದಲ್ ಧರ್ಮ ಹಿಡ್ಕೊಂಡ. ದಾನ ಬದಲ್ ಹೆಂಗ ದಾನ ಅನ್ನೋದು ಹೆಂಗ ಐತಿಪ್ಪ ಅಂತಂದ್ರ ಧರ್ಮರಾಜ ಒಂದಾನೊಂದಿಂದ ಶೌರಿಕ್ ಹತ್ರ ಅಂದ್ರ ಕಟ್ಟಿಂಗ್ ಮಾಡಾಕ ಹಡಪದ ಸಮಾಜದವ್ರ ಹತ್ರ ಕಟ್ಟಿಂಗ್ ಮಾಡ್ಕೋಕ್ ಹೋಗ್ತಿದ್ದ. ಅವಾಗ ಆ ರಾಜನನ್ನ ಭಕ್ತಿ ಪರೀಕ್ಷೆ ಮಾಡೋಗೋಸ್ಕರ ಏನು ಭಕ್ತಿ ಪರೀಕ್ಷೆ ಮಾಡೋಗೋಸ್ಕರ ಒಬ್ಬ ಪರಮಾತ್ಮ ಏನ್ ಮಾಡ್ತಾನಪ್ಪ, ಭಿಕ್ಷುಕ್ ರೂಪವಾಗಿ ಬಂದ ಭಿಕ್ಷಾಂದಿ ಎತ್ತೆ ಧರ್ಮರಾಜಗೆ ಕೇಳ್ತಾನ. ಏನಂತ ಕೇಳದ ಮಾತ? ಭಿಕ್ಷಾಂದಿ ಅಂದ. ಭಿಕ್ಷಾಂದೇಹಿ. ಆ ಟೈಮ್ಗ ಧರ್ಮರಾಜ ಏನಪ್ಪಾ ಅಂತಂದ್ರ ಕಟ್ಟಿಂಗ್ ಮಾಡಿಸ್ಕೊಕತ್ತಿದ್ದ. ಬಲಗೈ ಒಳಗ ಎಣ್ಣಿತ್ತು, ಎಣ್ಣಿ ಬಟ್ಲಿತ್ತು. ಅವನಿರ್ತಕ್ಕಂಥ ಆ ಬಂಗಾರದ ಬಟ್ಟಲವನ್ನ, ಆ ನೀರೇನ ಹಚ್ಚಿರ್ಲ, ಆ ಬಂಗಾರ ಬಟ್ಟಲವನ್ನ ಆ ಭಿಕ್ಷುಕ್ ದಾನ ಮಾಡ್ತಾನೆ.
ಯಾರು ಧರ್ಮರಾಜ. ಹಾ ಹೌದು. ದಾನ ಮಾಡಿದ ಕೂಡಲೇ ಆ ಭಿಕ್ಷು ಕೇಳ್ತಾನ, ಏನ್ ಹೇಳ್ದ? ಯಪ್ಪ ನೀ ಮಾಡಿದಿ ಖರೆ, ದಾನ ಮಾಡಿದಿ ಖರೆ, ಎಡಗೈಲೆ ಮಾಡಬಾರ್ದಾಗಿತ್ತು, ಇದು ಯಾಕೋ ನಂಗೆ ಸ್ವಲ್ಪ ಕಳಂಕ ಅನ್ಸಾಕತ್ತೈತಿ. ಯಾರು ಭಿಕ್ಷುಕ ಹೇಳಿದ ಮಾತ? ಕೇದ. ಧರ್ಮರಾಜ ಹೇಳಿಲ್ಲ, ಕೇದ. ಕೇಳಿದ. ಹೌದು. ಹಾ ಹೌದು. ಕೇಳಿದ ಕೂಡಲೇ ಅವಾಗ ಧರ್ಮರಾಜ ಹೇಳ್ತಾನ, ಏನ್ ಹೇಳಿದ ಮಾತ? ಯಪ್ಪ ನಾ ಎಡಗೈ ಇರ್ತಕ್ಕಂತ ಈ ಬಟ್ಟಲ ಬಲಗೈಗೆ ಬರೋದ್ರೊಳಗ ನನ್ನ ಜೀವ ಹೋಯ್ತಪ್ಪ ಅಂತ ನಾ ಸತ್ನಿ ಅಂದ್ರ ಹೌದು ನಾ ಮಾಡಿರ್ತಕ್ಕಂಥ ದಾನ ವ್ಯರ್ಥ ಆಕೈತೆ ಅಂತೇಳಿ ಹೌದು ನಾ ಎಡಗೈಲೆ ಮಾಡೀನಿ. ಹೌದು. ಅವಾಗ ಆ ದಾನ ಒಂದು ದಿನದಲ್ಲೇ ಆ ದಾನ ಮಾಡಿದಕ್ಕಾಗಿ ಧರ್ಮರಾಜ ಧರ್ಮ ಅನ್ಸ್ಕೊಂಡನ. ಹೌದು. ಮೊದಲ ದಾನ, ನಂತರ ಧರ್ಮ. ದಾನ ಮಾಡಿದಕ್ಕಾಗಿ ಧರ್ಮ ಅಂತೆ ಒಂದ ಬಿರುದು ಬರ್ತೈತಿ. ಅದಕ್ಕೆ ಹೇಳಿದ್ರಿ ಸರ, ಹಾ ಕಾಶಿ ಯಾತ್ರೆ ಚೆನ್ನಾಗಿ ಮಾಡ. ಹಸಿದ ಬಂದವರಿಗೆ ಎನ್ನುವುದಿರು, ದಾನ ಧರ್ಮವ ಮಾಡಬೇಕಲ್ಲ. ನಿನ್ನೊಳಗೆ ನೀನು ತಿಳಿದ ನೋಡನ್ನ, ಶಿವ ಧ್ಯಾನ ಮಾಡಲ್ಲ. ನಿನ್ನೊಳಗೆ ನೀನು ತಿಳಿದ ನೋಡಲ್ಲ. ಅದಕ್ಕೆ ದಾನ ಮಾಡಿದಕ್ಕಾಗಿ ಧರ್ಮರಾಜ ಅನ್ನುವಂತ ಶಬ್ದ ಬಂದೈತಿ. ಹೌದು. ಮತ್ತೊಂದು ಕೇಳಿದ್ರು ಅವ್ರು, ಏನ್ ಕೇಳಿದ್ರು? ಬಲಿ ಚಕ್ರವರ್ತಿ 3 ಪಾದ, ಹೌದು. ಒಂದು ಪಾದ ಇಟ್ಟಾನ, ಒಂದು ಪಾದ ಹೌದು. ತಲೆ ಮ್ಯಾಗ ಇಟ್ಟಾನ, ಮತ್ತೊಂದು ಪಾದ ಇಡಬೇಕಾದ್ರ ಧರ್ಮದಿಂದ ಇಡಬೇಕಾಗಿತ್ತು. ನಾ ವಿಷಯ ನಿನಗೇನು ಕೇಳುದೈತಿ, ಒಂದು ಪಾದ ಭೂಮಿ ಮ್ಯಾಗ ಇಟ್ಟ, ಭೂಮಿ ಅಂತೂ ತುಂಬಿತ್ತು. ಹೌದು. ಎರಡನೇ ಪಾದ ತಲೆ ಮ್ಯಾಗ ಇಟ್ಟ, ಹೌದು. ಮತ್ತೊಂದು ಪಾದ ಎಲ್ಲಿಟ್ಟ ನಿನಗ ಪ್ರಶ್ನೆ ಇದು. ಮತ್ತೊಂದು ಪಾದ ಎಲ್ಲಿಗಿಟ್ಟ? ಅದು 2 ಪಾದ ಆಯ್ತು. ಮತ್ತೊಂದು ಹೆಜ್ಜೆ ಇಡಬೇಕಾದ್ರೆ ಮತ್ತೊಂದು ಹೆಜ್ಜೆ 3 ಪಾದ ಇಟ್ಟಾನ ಭೂಮಿ ಮ್ಯಾಗ. 3 ಪಾದ ಇಟ್ಟ, ಎಲ್ಲಿಟ್ಟು ಹೇಳಿದ್ರು. ಇನ್ನೊಂದು ಪಾದ ಎಲ್ಲಿಟ್ಟ? ಶ್ರೀ ಮಧ್ಭಾರತ ಪುರಾಣದೊಳಗ ವಿಷಯ ಐತಿ. ಶ್ರೀಮದ್ ಭಾಗವತ ಪುರಾಣದೊಳಗ ವಿಷಯ ಹೆಂಗೈತಿಪ್ಪ ಅಂತಂದ್ರ 3 ಪಾದ ಭೂಮಿ ಮ್ಯಾಗ ಇಟ್ಟಾನ, ಒಂದು ಪಾದ ಭೂಮಿ ಮ್ಯಾಗಿಟ್ಟ, ಎರಡನೇ ಪಾದ ತಲೆ ಮ್ಯಾಗಿಟ್ಟ, ಮತ್ತೆ 3ನೇ ಪಾದ ಇಟ್ಟಾನ. ಆ ಪಾದ ಎಲ್ಲಿಟ್ಟ ನಿನಗ ಪ್ರಶ್ನೆ ಅದ. ಹೇಳ್ತಾರ ಸರ್ ಅವರು. ಅದಕ್ಕೆ ಹೇಳಿ ಬರ್ತಾನೆ ಹೇಳು. ಅದು ಹೇಳತ್ತೆ ಕೊಡತ್ತ, ಈಗೇನು ಕರೆಯತ್ತಿಲ್ರಿ, ಮುಂದಿನ ಪಾದಕ್ಕೆ ಹೇಳಿ. ಇನ್ನ ವಿಷಯ ಮತ್ತೆ ನಮಗೇನು ಸಿದ್ಧಾರ್ಥಿಗಳಿಗೆ ವಿಷಯ ಏನು ಮಾತಾಡ್ಯಾರಪ್ಪ ಅಂತಂದ್ರ, ಯಾವ ಮಾಳಿಂಗರಾಯ ಶಿವಪಾರ್ವತಿ ಸೇವಾ ಮಾಡಿ ವರ್ಷಕ್ಕೊಮ್ಮೆ ದೀಪಾವಳಿಗೆ ಮುಂಡಾ ಸುತ್ತಾನ, ತಪ್ಪಲಾರ್ದ ಹೌದು. ಪೂಜಾರಿ ಜೋಡಿ ಬೆನ್ನ ಹತ್ತುವಾಗಪ್ಪ ನಾವು ವರ್ಷಕ್ಕೊಮ್ಮೆ ತಪ್ಪಲಾರ್ದ ಮುಂಡಾಸ ಶಿವಪಾರ್ವತಿಯರು ಬಂದ ಸುತ್ತಾರೆ. ಆದ್ರೆ ನಿಮ್ಮ ಅಮೋಘ ಕೈಲಾಸದಲ್ಲಿ ಭಕ್ತಿ ಮಾಡಿ ಸಾಕ್ಷಾತ್ ಪರಮಾತ್ಮನ ಭೂಮಿಗೆ ಕರ್ಕೊಂಡು ಬಂದ. ಆದ್ರೆ ವರ್ಷದ ಚಟ್ಟಿ ಜಾತ್ರೆಗೆ ಅವಾಗ ಖೂನ್ ಏನು ಬರ್ತೈತಿ ವಿಷಯ ಕೇಳ್ಯಾರ. ಯಾಕಪ್ಪ ಅಂತಂದ್ರ ಅವ ಬರೋ ಹೊತ್ನ್ಯಾಗ ಕೈಲಾಸದೊಳಗೆ ಕಲಿಯುಗದಲ್ಲಿ ಅನ್ಯಾಯ ಅಧರ್ಮಗಳನ್ನ ಸೆದೆಬಡಿಗೋಸ್ಕರ ಅವನಲ್ಲಿ ಹತ್ರ ಏನು ಬೇಡಬೇಕಲ್ಲ ಬೇಕಾದ ಹೋಮದ ಕಂಬಳಿ ನೇಮದ ದತ್ತ ಭಂಡಾರ್ಚಲ ಬಡವಗ ಬಾಜೆ ಬಂಜಿಗೆ ಫಲ ಮಕ್ಕಳಿಗೆ ಬರ್ತಾನ. ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಕರ್ಕೊಂಡು ಸಂಗಾಡ ಕರ್ಕೊಂಡು ಬಂದ. ನಾವು ಮೊಳಕೀಲಿ ಬೆಳಕೀಲಿ ತಗೊಂಡು ಭೂಲೋಕಕ್ಕೆ ಬಂದ ಮುಗಿಸಿದ ಎಲ್ಲ ತಗೊಂಡು ಬಂದ. ಅವಂಗೇನು ಅವಶ್ಯಕತೆ ಇಲ್ಲ. ಹೌದು. ನೀವು ರಾತ್ರಿ 12 ಸುತ್ತಕೊತೀರಿ. ನಮ್ಮ ಅಮೋಕ್ಷದ ನಮ್ಮ ಅಮ್ಮಾಗ ಬುಳ್ಳೋಗಿಸಿದ್ದು ಶಿಖರ ಶಿಗನಾಪುರದೊಳಗೆ ರಾತ್ರಿ 12 ಹಗಲಿ 12ಕ್ಕೆ ಮುಂಡಾ ಸುತ್ತಕೊತಾನ. ಹೌದೌದು. ಎಲ್ಲಾರು ನೋಡು ಹಂಗ ನೀವೆಲ್ಲಾರು ಹೊರಗೆ ತೆಗೆದ ಮುಂಡಾ ಸುತ್ತಕೊತೀರಿ. ಜಗತ್ತು ನಮ್ಮ ಶಿಖರ ಶಿಗನಾಪುರ ಬುಳ್ಳೋಗ ಸಿದ್ಧ ಅಮೋಘ ಸಿದ್ಧನ ಬಿಳಿಯಾನ ಸಿದ್ಧನ ಮಗ
ಬೀಳೋ ವಿಷಯದ ಹಗಲಿ ಬಾರದಾಗ ಮುಂದೆ ಸುಟ್ಕೊತಾನ. ಅವಾಗೇನ್ ತರೋ ಅವಶ್ಯಕತೆ ಇಲ್ಲ, ಯಾರು ಕೂಡ ಅವಶ್ಯಕ ಏನ್ ಬೇಕಲ್ಲ ಅದನ್ನ ಬೆಳ್ಕೊಂಡು ತಂದ ನಾವು ಕೈಲಾಸದಿಂದ. ಅದಕ್ಕ ವಿಷಯ ಹೆಂಗೈತಪ್ಪ ಅಂತಂದ್ರ ಹೆಂಗಾದ್ರಿ ಸರ್ ವಿಷಯ? ನಾವೊಂದು ಏನ್ರ ಕೇಳ್ರಂದ್ರ ದಯವಿಟ್ಟು ಹಿರಿಯರ್ಲ ಕೂಡಿ ಕೇಳ್ರಿ ಮಾಡಿದ್ರೆ ಕೇಳ್ತೀವಿ, ಇಲ್ಲ ಅವ್ರದ್ದು ಕೇಳ್ಕೊತ ಹೋದ್ರೆ ನಾವು ಹೇಳ್ಕೊತ ಹೋದ್ರೆ ಹೇಳ್ಕೊತ ಹೋಗ್ತೀವಿ. ಓರಿ ಅದ ಹೇಳ್ತಲ್ರಿ ಮತ್ತೀಗ. ಅದೇ ಹೇಳ್ರಿ ನಾ ಕೈಲಾಸದಿಂದ ಸ್ವತಃ ತಂದಿನ ಪರಮಾತ್ಮನ ಕರ್ಕೊಂಡ ಸಂಗಡ ಬಂದನ್ರ ಅವ ಏನ್ ಮಾಡೋ ಅವಶ್ಯಕತೆ ಇಲ್ರಿ. ಅವಾಗೇನು ಬೇಕ ಕೈಲಾಸದೊಳಗೆ ಈ ಕಲಿಯುಗದೊಳಗೆ ಅನ್ಯಾಯ ಅಧರ್ಮಗಳನ್ನ ನಷ್ಟ ಮಾಡಿ ನೀವು ಮಾತಾಡೋದು ಹೇಳಂಗಿಲ್ಲ. ಅದಕ್ಕ ಎಲ್ಲಾ ತಗೊಂಡು ಅವ್ನು ಏನು ಕೊಡೋ ಅವಶ್ಯಕತೆ ಇಲ್ಲ, ಪರಮಾತ್ಮನ ಸಂಗಡ ಕರ್ಕೊಂಡು ಬಂದಾನ. ಇದು ಬಿಟ್ಟು ಏನ್ರ ಬೇರೆ ತಂದಿದ್ದು ಕೂನ್ ಇತ್ತಪ್ಪ ಅಂತಂದ್ರೆ ಹೇಳ್ಬೋದು, ನಂದೇನು ಅಭ್ಯಂತರ ಇಲ್ಲ. ಹಾ ಹೇಳ್ರಿ. ಇನ್ನು ನಾನು ಅವ್ರಿಗೇನು ಕೇಳಂದ್ರೆ ಕೇಳ್ತೇನ್ರಿ, ಬೇಡ ಅಂದ್ರೆ ಬಿಡ್ತೇನೆ. ಹೌದೌದು ಏನಿಲ್ಲ, ಎರಡು ನಾವು ಈ ನಿಮ್ಮ ಊರಿಗೆ ಬಂದಿವಪ್ಪ ಅಂತಂದ್ರೆ ಎರಡು ನಾವು ನಿಮ್ಮ ಊರ್ ಮಕ್ಳು ಇದ್ದಂಗ ಪ್ರೋತ್ಸಾಹ ಮಾಡ್ರಿ. ಎರಡು ಮೇಳಿಗೆ ನಾವು ನಮ್ಗೆ ಅಷ್ಟ ಮಾಡ್ರಿ ಅನ್ನಂಗಿಲ್ಲ. ಬೆಳೆ ಬಂಗಾರ ಕಿಮ್ಮತ್ತು ಬಂಗಾರಕ್ಕೆ ಇರತತಿ, ಬೆಳ್ಳಿ ಕಿಮ್ಮತ್ತು ಬೆಳ್ಳಿಗೆ ಇರತತಿ. ನೀವು ಜಗಾಡಬೇಡ್ರಿ ದಯವಿಟ್ಟು ನಮ್ಗೋಸ್ಕರ. ಅದಕ್ಕೆ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ. ಯಾವ ಅಲಂಕೃತ ಯುಗದಲ್ಲಿ ಅಡಿಕೇಶ್ವರ ಋಷಿಯಾಗಿ ಅಮೋಘ ಸಿದ್ಧ ಶಿವನ ಸೇವಾ ಮಾಡ್ತಿದ್ದ. ಹೌದು, ವಿಷಯ ಒಂದು ಕೇಳಕತ್ತೀನಿ ಅವರಿಗೆ. ಅಲಂಕೃತ ಯುಗದೊಳಗ ಅಡಿಕೇಶ್ವರ ಋಷಿ ಶಿವನ ಸೇವಾ ಮಾಡ್ತಿದ್ದ. ಪ್ರತಿದಿನ 1001 ಪುಷ್ಪವನ್ನ ಆ ಗುರುವಿನ ಪಾದಿಗೆ ಅರ್ಪಿಸಿದ್ದ. ಹೌದು, ಆ ಸಮಯದೊಳಗ ಒಂದಿನ ಏನಾಕೈತಿಪ್ಪ ಅಂತಂದ್ರೆ ಒಂದು ಹೂವ ನೆಲಕ್ಕೆ ಬಿದ್ದ. ಹೌದು, ಪಾದ ಸ್ಪರ್ಶ ಆಕತಿ, ಆ ಹೂವಿಗೆ ಪಾದ ಮುಟ್ತಲ್ಲ, ಪಾದ ಸ್ಪರ್ಶ ಆಕತಿ. ಹೌದು, ಅದಕ್ಕೆ ಅದು ಪಾದ ಸ್ಪರ್ಶ ಆಗೈತೆ ಅಂತೇಳಿ ತಿಳ್ಕೊಂಡ ಆ ಹೂವ ಅಲ್ಲೇ ಬಿಟ್ಟ 1000 ಅಷ್ಟೇ ಹೂವ ಪರಮಾತ್ಮಗೆ ಅರ್ಪಿಸ್ತಾಕ ಹೋತಾನ. ಹೌದು, ಅರ್ಪಿಸ್ಲಿಕ್ಕೆ ಹೋಗೋ ಸಮಯದೊಳಗೆ ಪರಮಾತ್ಮ ಕೇಳ್ತಾನ, ಏನು ಕೇಳಿದ ಮಾತ? ಅಡಿಕೇಶ್ವರ, ದಿನ 1001 ಪುಷ್ಪವನ್ನ ತಂದ ನನ್ನ ಪಾದಿಗೆ ನನ್ನ ಸೇವಾ ಮಾಡ್ತಿದ್ದ ಪಾದಿಗೆ ಅರ್ಪಿಸಿ, ಹೌದು, ಇವತ್ತು ಯಾಕೆ ಒಂದು ಪುಷ್ಪ ಕಮ್ಮಿ ಐತಿ, ಒಂದು ಹೂ ಕಮ್ಮಿ ಆಗೈತಿ ಯಾಕ? ಏನ ಭಕ್ತಿಗೆ ಭಂಗ ಹತ್ತೈತೇನೋ ತಂದ. ಹೌದೌದು, ಅವಾಗ ಅಮೋಘ ಅಡಿಕೇಶ್ವರ ಋಷಿ ತನ್ನ ರುಂಡ ಕಡ್ದ ಅವರ ಪಾದಿಗೆ ಅರ್ಪಿಸಿದ. ಹೌದು, 1001 ಪುಷ್ಪವನ್ನ ಅರ್ಪಿಸಿದ. ಹೌದೌದು. ಇಲ್ಲಿ ವಿಷಯ ಏನು ಕೇಳಿದಪ್ಪ ಅಂತಂದ್ರ ರುಂಡ ಕಡ್ದ ಪಾದಿಗೆ ಅರ್ಪಿಸಿದ. ಹೌದು, ಆ ಪುಷ್ಪವನ್ನ ಸ್ಪರ್ಶ ಮಾಡಿರ್ತಕ್ಕಂಥ ಪಾದವನ್ನ ಕಡ್ದ. ಹೌದು, ಪಾದ ಕಡ್ದ. ಹೌದೌದು. ಅವಾಗ ಪರಮಾತ್ಮ ಆಶೀರ್ವಾದ ಮಾಡ್ತಾನ. ಹೌದೌದು, ರುಂಡ ಕಡ್ದಿ ನನ್ನ ಪಾದಿಗೆ ಅರ್ಪಿಸಿದಿ, ಪಾದ ಕಡ್ದಿ ಹೂವ ಸ್ಪರ್ಶ ಮಾಡಿದಕ್ಕಾಗಿ. ಹೌದೌದು, ಈ ನಿನ್ನ ರುಂಡ ಮತ್ತ ನಿನ್ನ ದಜಕ್ಕ, ಹೌದು ಅಂದ್ರೆ ಸರಿ ಈ ದೇಹಕ್ಕ, ಹೌದು, ಮತ್ತ ರುಂಡಿಗೆ ಒಂದು ಸ್ಥಾನಮಾನ ಕೊಡ್ಬೇಕಂತೇಳಿ ಅದಕ್ಕ ಏನು ಕೇಳನಪ್ಪ ಅಂತಂದ್ರ ರುಂಡ ಪಲ್ಲಕ್ಕಿಯಾಗ ಮರ್ಲಿ
ಡಜ ಮಾಲಗಂಬಾಗಿ ದೇವರ ಗುಡಿ ಮ್ಯಾಗ ಮಾಲಗಂಬಾಗಿರ್ಲಿ, ಹೌದು. ಪಾದ ದೇವರ ಮುಂದೆ ಪಾದಗಟ್ಟೆ ಆಗ್ಲತ್ತೆ ಆಶೀರ್ವಾದ ಮಾಡ್ಯಾನ ಪರಮಾತ್ಮ. ಪರಮಾತ್ಮ ಮಾಡ್ಯಾನ. ಹೌದು ನಮ್ಮಲ್ಲಿ ಅಮೋಕ್ಷದ ಮಠ ಮನಿ ಒಳಗ ಅಮೋಕ್ಷದ ಅಲಂಕೃತ ಯುಗದಲ್ಲಿ ಭಕ್ತಿ ಮಾಡತಕ್ಕಂಥ ಅಡಿಕೇಶ್ವರ ಋಷಿ ಮಾಡತಕ್ಕಂಥ ಭಕ್ತಿಗೆ ಇದ ಪರಮಾತ್ಮ ಆಶೀರ್ವಾದನ ರುಂಡ ಪಲ್ಲಕ್ಕಿಯಾಗ ಮರಲಿ ಡಜ ಮಾಲಗಂಬಾಗಲಿ. ಮಾಲಗಂಬಾಗಲಿ ಹೌದು ಪಾದಗಟ್ಟೆ ಆಗಲಂತೆ ಆಶೀರ್ವಾದ ಮಾಡ್ಯಾನ. ಹೌದು. ನಿಮಗೆ ಏನು ಕೇಳೋದು ವಿಷಯ ಐತಿಪ್ಪ ಅಂತಂದ್ರೆ, ಏನ್ ಕೇಳ್ಬೇಕಂತೀರಿ ಸರ್ ವಿಷಯ? ನಿಮ್ಮ ಮಾಳಿಂಗರಾಯ ಆಗಲಿ, ಬೀರಪ್ಪ ಆಗಲಿ, ರೇವಣ ಸಿದ್ಧ ಆಗಲಿ, ಯಾವ ದೇವ್ರ ಗುಡಿ ಮುಂದೆ ಹೌದು ಮಾಲಗಂಬಾಗಲಿ, ಪಾದಗಟ್ಟೆ ಆಗಲಿ, ಪಲ್ಲಕ್ಕಿ ಒಳಗೆ ಮೂರ್ತಿ ಇಟ್ಟ ಹೌದು ಮೆರವಣಿಗೆ ಮಾಡ್ತೀರಿ. ಅವು ಯಾವ ಕಾರಣದಿಂದ ನಿಮಗೆ ಮಟ್ಟ ಮನಿ ಒಳಗೆ ಬಂದು ಹೇಳ್ತಾರ ಸರ್. ನಮ್ಮ ಸಂತತಿಯೊಳಗೆ ಅಲಂಕೃತ ಯುಗದೊಳಗೆ ಅಡಕೇಶ್ವರನಿಂದ ಇದು ಮಾಲಗಂಬ ಆಗಲಿ, ಪಲ್ಲಕ್ಕಿ ಒಳಗೆ ಮೂರ್ತಿ ಆಗಲಿ, ಪಾದಗಟ್ಟೆ ಆಗಲಿ, ಈ ತರ ಬಂದು ನಿಮ್ಮ ಮಟ್ಟ ಮನಿ ಒಳಗ ನಿಮ್ಮ ಗುಡಿ ಮುಂದೆ ಮಾಲಗಂಬ ಐತಿ, ಪಲ್ಲಕ್ಕಿ ಅದನ್ನು ಮುಂದೆ ಪಾದಗಟ್ಟೆ ಐತಿ, ಪಲ್ಲಕ್ಕಿ ಒಳಗ ಮೂರ್ತಿನೂ ಐತಿ. ಹೌದು. ನಿಮ್ಮ ಮಟ್ಟ ಮನಿ ಒಳಗೆ ಹೆಂಗ್ ಬಂದು, ಎಲ್ಲಿಂದ ಬಂದು, ಯಾವ ಕಾರಣದಿಂದ ಬಂದು ಹೇಳ್ತಾರ. ಈ ವಿಷಯ ಐತಿ. ಅದಕ್ಕೆ ಭಾಳ ಮಾತನಾಡ್ಲಾರ್ದೆ